ಹಿರೇಹಳ್ಳಿ ಎಂಬ ಒಂದು ಸುಂದರ ಹಳ್ಳಿ. ಪ್ರಕೃತಿಯ ಸೌಂದರ್ಯದಿಂದ ಕಂಗೊಳಿಸಿದ್ದ ಹಳ್ಳಿ ಎಲ್ಲರಿಗೂ ಆದರ್ಶವಾಗಿತ್ತು. ಅಲ್ಲಿನ ಜನರ ಬದುಕು ಸರಳವಾಗಿದ್ದರೂ ಸಂತೋಷ ತುಂಬಿತ್ತು. ಆ ಹಳ್ಳಿಯಲ್ಲಿ ಇಬ್ಬರು ಅಕ್ಕತಂಗಿಯರ ಬದುಕಿನಲ್ಲಿ ನಡೆದ ಭಾವನಾತ್ಮಕ ಘಟನೆಯಿದು. ಬಡತನದಲ್ಲಿ ನರಳುತ್ತಿದ್ದ ಅಕ್ಕ ನಳಿನಾ, ಶ್ರೀಮಂತ ಮನೆಗೆ ಸೊಸೆಯಾದ ತಂಗಿ ನವ್ಯ. ಹಣದ ವ್ಯತ್ಯಾಸ ಅವರ ಸಂಬಂಧವನ್ನೇ ಬದಲಿಸುತ್ತದೆ. ಅಸೂಯೆಯಿಂದ ಮಾಡಿದ ಒಂದು ತಪ್ಪು, ನಂತರ ಅದನ್ನು ಸರಿಪಡಿಸಲು ಬಂದ ದೊಡ್ಡ ತಿರುವು. ಆ ಹಳ್ಳಿಯ ತುದಿಯಲ್ಲಿ ಮಣ್ಣಿನ ಗೋಡೆಗಳಿದ್ದ ಒಂದು ಚಿಕ್ಕ ಮನೆಯಿತ್ತು. ಆ ಮನೆಯಲ್ಲಿ ನಳಿನಾ, ತನ್ನ ಗಂಡ ರಂಗ, ಅತ್ತೆ ನಾಗಮ್ಮ ಮತ್ತು ಮಾವ ಚಿಕ್ಕಣ್ಣ ಜೊತೆ ವಾಸ ಮಾಡುತ್ತಿದ್ದಳು. ನಳಿನಾ ತುಂಬಾ ಅಚ್ಚುಕಟ್ಟಾಗಿ ಎಲ್ಲಾ ಕೆಲಸ ಚೆನ್ನಾಗಿ ಮಾಡುತ್ತಿದ್ದಳು. ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಕೆಲಸ ಮಾಡುತ್ತಿದ್ದಳು. ಹಾಗೂ ಹಸುಗಳಿಗೆ ಹುಲ್ಲು ಹಾಕುವುದು, ಹಾಲು ಕರೆಯುವುದು, ಬಾವಿಯಿಂದ ನೀರು ತರುವುದು, ಅಡುಗೆ ಮಾಡಿ ನಂತರ ಹೊಲಕ್ಕೆ ಹೋಗುತ್ತಿದ್ದಳು. ಆದರೂ ಮನೆಯ ಪರಿಸ್ಥಿತಿ ಮಾತ್ರ ಬದಲಾಗುತ್ತಿರಲಿಲ್ಲ. ಮನೆಯಲ್ಲಿ ಬಡತನ. ಸ್ವಲ್ಪ ಜಮೀನಿತ್ತು. ಆ ಜಮೀನಿನಲ್ಲಿ ಎಷ್ಟು ಕಷ್ಟಪಟ್ಟರೂ ಆದಾಯ ಸಿಗುತ್ತಿರಲಿಲ್ಲ. ಒಂದು ದಿನ ಬೆಳಗ್ಗೆ ನಾಗಮ್ಮ ಕೂಗಿದಳು. ನಳಿನಾ, ಇವತ್ತು ಕೂಡ ಗಂಜಿನ? ನೀನದ್ಯಾವ ಗಳಿಗೆಯಲ್ಲಿ ಕಾಲಿಟ್ಯೋ ಅವತ್ತಿಂದ ಈ ಮನೆಗೆ ದರಿದ್ರ ಶುರುವಾಯ್ತು ಎಂದು ಅತ್ತೆ ನಾಗಮ್ಮ ನಳಿನಾಗೆ ಬೈಯುತ್ತಾರೆ. ನಳಿನಾ ಮೌನವಾಗಿ ತನ್ನ ನೋವನ್ನ ತಾನೇ ಅನುಭವಿಸುತ್ತಾಳೆ. ಮಾವ ಚಿಕ್ಕಣ್ಣ ಮಾತ್ರ ನಿಧಾನವಾಗಿ ಹೇಳಿದ. ಅಲ್ಲ ನಾಗಮ್ಮ, ಆ ಹೆಣ್ಮಗುಗೆ ಯಾವಾಗ್ಲೂ ಈ ತರಹ ಬೈತೀಯ? ಅವಳಿ ಮನೆಗೆ ಬರುವ ಮೊದಲು ನಮಗೇನ್ ಬಡತನ ಹೊಸದಲ್ಲ ಅಲ್ವಾ? ಪಾಪ ಅವಳೇನ್ ಮಾಡ್ತಾಳೆ? ಬೇರೆಯವರನ್ನ ದೂಷಿಸೋದು ಎಷ್ಟು ಸರಿ ಅಂತ ಹೇಳ್ತಾರೆ. ಆದ್ರೆ ನಾಗಮ್ಮ ಕೇಳಲಿಲ್ಲ. ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ನೀವ್ ಸುಮ್ನಿರಿ, ಯಾವಾಗ್ಲೂ ಅವಳ ಪರ ವಹಿಸ್ಕೊಂಡ್ ಮಾತಾಡ್ತೀರ. ಅಂಥ ಗಂಡನಿಗೆ ಜೋರ್ ಮಾಡ್ತಾಳೆ. ನಳಿನಾ ಒಳಗೆ ಹೋಗಿ ಕಣ್ಣೀರೋರ್ಸ್ಕೊಂಡ್ಲು. ಎಲ್ಲ ನನ್ ಹಣೆ ಬರಹ. ಯಾವಾಗ ಈ ಮನೆ ಸುಧಾರ್ಸುತ್ತೋ, ಯಾವಾಗ ನನ್ಗೀ ಕಷ್ಟ ತಪ್ಪುತ್ತೋ ನೋಡೋಣ ಅಂತ ಮುಂದಿನ ಕೆಲ್ಸ ನೋಡ್ತಾಳೆ. ನಳಿನಾ ಮತ್ತೆ ಅವಳ ಗಂಡ ಹೊಲದ ಹತ್ರ ಕೆಲಸ ಮಾಡುವಾಗ ನಳಿನಾ ಹೇಳ್ತಾಳೆ. ಏನ್ರಿ, ನಮ್ ಜೀವನ ಯಾವಾಗ್ಲೂ ಬಡತನದಲ್ಲೇ ಇರ್ಬೇಕಾ? ನಾವು ಬದುಕಿರೋವರೆಗೂ ನಮ್ ಬದುಕು ಬದಲಾಗಲ್ವಾ ಅಂತ ತುಂಬಾ ನೊಂದ್ಕೊಂಡ್ ಹೇಳ್ತಾಳೆ. ಗಂಡ ರಂಗ ಹೇಳ್ತಾನೆ. ನಳಿನಾ, ನೀನು ನಮ್ಗಿಂತ ಮೇಲೆ ಇರೋರ್ನ ನೋಡಿ ಅವರ ಹಾಗೆ ನಾವು ಇರ್ಬೇಕು ಅಂತ ಆಸೆ ಪಡ್ತಿದ್ಯಾ. ಆದ್ರೆ ನೀನು ನಮ್ಗಿಂತ ಕೆಳಗಿರೋರ್ನ ನೋಡು. ಎಷ್ಟೋ ಮಂದಿಗೆ ಇರಲು ಸ್ವಲ್ಪ ಸೂರು ಕೂಡ ಇಲ್ಲ. ನಮಗೆ ಆ ಭಗವಂತ ಸೂರು ಕೊಟ್ಟಿದ್ದಾನೆ. ಸ್ವಲ್ಪ ದಿನ ಎಲ್ಲ ಬದಲಾಗತ್ತೆ ಅಂತ ಹೆಂಡ್ತಿನ ಸಮಾಧಾನ ಮಾಡ್ತಾನೆ. ಏನ್ ಬದ್ಲಾಗತ್ತೋ ಏನೋ ಅಂತ ಹೇಳಿ ನಳಿನಾ ಅಲ್ಲಿಂದ ಮನೆಗೆ ಬರ್ತಾಳೆ. ಇದರ ನಡುವೆ ಅದೇ ಊರಿನಲ್ಲಿ ಎಲ್ಲರಿಗೂ ನಗುವು ತರೋ ಒಬ್ಬ ವ್ಯಕ್ತಿ ಇದ್ದ. ಅವನೇ ಬ್ಯಾಟರಿ ಬಸಪ್ಪ. ಅವನು ಯಾವಾಗ್ಲೂ ಟಾರ್ಚ್ ಹಿಡ್ಕೊಂಡೆ ಎಲ್ಲ ಕಡೆ ಓಡಾಡ್ತಿದ್ದ. ಒಮ್ಮೆ ಚಹಾ ಅಂಗಡಿಯಲ್ಲಿ ಹೇಳಿದ. ನಮ್ಮೂರಿನಲ್ಲಿ ಕರೆಂಟ್ ಹೋಗೋದು ಕಡಿಮೆ, ಗಾಳಿ ಸುದ್ದಿ ಮಾತ್ರ ಬೇಗ ಹರಡ್ತದೆ. ಅವರ ಮನೇಲಿ ಹಾಗೆ, ಇವರ ಮನೇಲಿ ಹೀಗೆ ಅಂತ ಇಲ್ದೇ ಇರೋದನ್ನ ಉಪ್ಪು ಖಾರ ಸೇರಿಸಿ ಮಾತಾಡ್ತಾರೆ ನಮ್ ಜನ. ಅವನು ಹೇಳೋ ಮಾತನ್ನ ಕೇಳಿ ಎಲ್ಲರೂ ನಗ್ತಿದ್ರು. ಆ ದಿನ ಮಧ್ಯಾಹ್ನ ಹಳ್ಳಿಗೆ ಒಂದು ಕಾರು ಬಂತು. ಮಕ್ಕಳು ಕಾರಿನ ಹಿಂದೆ ಓಡತೊಡಗಿದರು. ನವ್ಯ ಅಕ್ಕ ಬಂದಿದ್ದಾಳೆ, ನವ್ಯ ಅಕ್ಕ ಬಂದಿದ್ದಾಳೆ, ಖುಷಿಯಿಂದ ಎಲ್ಲರೂ ಹೇಳುತ್ತಿದ್ದರು. ನವ್ಯ ಹಾಗೂ ಅವಳ ಗಂಡ ಶಿವರಾಮ್ ಕಾರಿನಿಂದ ಇಳಿದಳು. ಶಿವರಾಮ್ ಕೂಡ ತುಂಬಾ ಗೌರವದಿಂದ ಎಲ್ಲರ ಜೊತೆ ಮಾತನಾಡುತ್ತಿದ್ದ. ಅಯ್ಯೋ, ನವ್ಯಾಗಿ ಎಷ್ಟದೃಷ್ಟ! ನಳಿನಾಗೂ ಇಂಥ ಮನೆ ಸಿಕ್ಕಿದ್ರೆ ಚೆನ್ನಾಗಿತ್ತು. ಹಣ ಇದ್ರೆ ಅಲ್ವಾ ಗೌರವ, ಬೆಲೆ ಎಲ್ಲ ಸಿಗೋದು. ಅಂಥ ಎಲ್ಲರೂ ಮಾತಾಡತೊಡಗಿದರು. ಈ ಮಾತುಗಳು ನಳಿನಾ ಹೃದಯಕ್ಕೆ ಚುಚ್ಚಿದವು. ನವ್ಯ ಸಂತೋಷದಿಂದ ಅಕ್ಕನನ್ನು ಅಪ್ಪಿಕೊಂಡಳು. ನಳಿನಾ ನಗಲು ಪ್ರಯತ್ನಿಸಿದಳು. ನವ್ಯ ಬ್ಯಾಗ್ ಓಪನ್ ಮಾಡಿ ಒಂದು ರೇಷ್ಮೆ ಸೀರೆ ಕೊಟ್ಟಳು. ನಾಗಮ್ಮ ತಕ್ಷಣ ವ್ಯಂಗ್ಯವಾಗಿ ಹೇಳಿದಳು. ಅಯ್ಯೋ,
ಶ್ರೀಮಂತರ ದಾನ ಶುರುವಾಯ್ತಾ? ನವ್ಯ ಮುಖ ಬಾಡಿತು. ನಳಿನ ಅವಮಾನವಾದಂತೆ ಅನುಭವವಾಯಿತು. ಆ ರಾತ್ರಿ ನಳಿನಾಗೆ ನಿದ್ರೇ ಬರ್ಲಿಲ್ಲ. ಹೊರಗೆ ಮಳೆ ಬೀಳ್ತಿತ್ತು. ಆದ್ರೆ ಅವಳ ಮನಸ್ಸಿನಲ್ಲಿ ಬಿರುಗಾಳಿ ಬೀಸ್ತಿತ್ತು. ಅದು ಅಸೂಯೆಯ ಗಾಳಿಯೋ ಅಥವಾ ಅವಳ ಬಡತನದ ಬದುಕಿನ ನೋವೋ ಗೊತ್ತಿಲ್ಲ. ಆದ್ರೆ ಅವಳ ಮನಸ್ಸನ್ನ ಅಲುಗಾಡಿಸಿತ್ತು. ಕೆಲ ದಿನಗಳ ನಂತರ ನವ್ಯ ಹೇಳಿದಳು, ಅಕ್ಕ, ನಮ್ಮನೆ ಗೃಹ ಪ್ರವೇಶಕ್ಕೆ ನೀವೆಲ್ಲ ನಗರಕ್ಕೆ ಬರ್ಬೇಕು. ಎಂದು ಎಲ್ಲರನ್ನೂ ಆಹ್ವಾನಿಸಿದಳು. ನಾಗಮ್ಮ ಕೂಡ ತಕ್ಷಣ ಹೇಳಿದಳು, ಹೋಗಿಬಾ, ಶ್ರೀಮಂತರ ಮನೆ ಹೇಗಿರುತ್ತೆ ನೋಡಿಬಾ. ನಳಿನ ಮೌನವಾಗಿ ತಲೆಯಾಡಿಸಿದಳು. ಸ್ವಲ್ಪ ದಿನಗಳ ನಂತರ ನಳಿನ ಗಂಡ ರಂಗನ ರೀ, ನವ್ಯ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗ್ಬರೋಣ ಬನ್ನಿ ಅಂತ ಕರೀತಾಳೆ ರಂಗ. ಇಲ್ಲ ನಳಿನ, ನೀನೇ ಹೋಗ್ಬಾ. ನನಗೆ ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ. ಅಂತ ಹೇಳ್ತಾನೆ. ನಳಿನ ಸರಿ ಎಂದು ಹೋಗ್ತಾಳೆ. ನಗರಕ್ಕೆ ಹೋದ ದಿನ ನಳಿನ ಮೊದಲ ಬಾರಿಗೆ ಅಷ್ಟು ದೊಡ್ಡ ಮನೆ ನೋಡಿದ್ಲು. ದೊಡ್ಡ ಗೇಟ್, ಕೆಲಸ ಮಾಡುವವರು, ಎಲ್ಲವನ್ನೂ ನೋಡಿ ಅವಳಿಗೆ ತನ್ನ ಜೀವನ ತುಂಬ ಚಿಕ್ಕದಾಗಿ ಕಾಣಿಸಿತು. ರಾತ್ರಿ ಕೆಲಸದವಳು ಮಾತಾಡುತ್ತಿದ್ದಳು. ಅಮ್ಮನ್ ಸರ 25 ಲಕ್ಷ ಅಂತೆ. ನಳಿನ ಕಣ್ಣು ದೊಡ್ಡದಾಯಿತು. ಆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಳಿನ ನೀರು ಕುಡಿಯಲು ಹೊರಬಂದಳು. ಅವಳ ಕೈ ನಡುಗುತ್ತಿತ್ತು. ಒಮ್ಮೆ ತೆಗೆದುಕೊಂಡ್ರೆ ಸಾಕು ಎಂದುಕೊಂಡು ನವ್ಯಾಳ ಕೋಣೆಗೆ ಹೋದಳು. ಕಬರ್ಡ್ ತೆರೆದಳು. ಸರ ತೆಗೆದುಕೊಂಡಳು. ಅದೇ ಸಮಯದಲ್ಲಿ ಬಾಗಿಲ ಹತ್ತಿರ ನೆರಳು ಕಾಣಿಸಿತು. ನಳಿನ ಬೆಚ್ಚಿ ಬಿದ್ದಳು. ಆದರೆ ಯಾರೂ ಮಾತಾಡ್ಲಿಲ್ಲ. ಅದು ಶಿವರಾಮ್. ಅವನು ಎಲ್ಲ ನೋಡಿದ್ದ. ಆದರೂ ಏನೂ ಹೇಳಲಿಲ್ಲ. ಮರುದಿನ ಬೆಳಗ್ಗೆ ನಳಿನ ಹಳ್ಳಿಗೆ ಹಿಂದಿರುಗಿದಳು. ಹಳೆಯ ಬಾವಿಯ ಬಳಿ ಹೋಗಿ ಆ ಸರವನ್ನು ಹೂತು ಹಾಕಿದಳು. ಅದೇ ಸಮಯದಲ್ಲಿ ಬ್ಯಾಟ್ರಿ ಬಸಪ್ಪ ಅಲ್ಲಿಗೆ ಬಂದ. ಅರ್ಧರಾತ್ರಿ ಇಲ್ಲಿ ಭೂತ ಇದ್ಯಾ? ಅಂತ ಹೆದರಿ ಓಡಿದ. ಓಡುತ್ತಾ ಕೆರೆಗೆ ಬಿದ್ದುಕೊಂಡ. ನಗರದಲ್ಲಿ ಗಲಾಟೆ ಶುರುವಾಯಿತು. ಸರ ಕಾಣ್ತಿಲ್ಲ. ಸಾವಿತ್ರಮ್ಮ ಕೋಪದಿಂದ ಕೂಗಿದಳು, ಈ ಮನೆಗೆ ಹೊರಗಿನವರು ಬಂದ್ಮೇಲೆ ಇದೇ ಆಗ್ಬೇಕು. ಕೆಲಸದವಳು ನಿಧಾನವಾಗಿ ಹೇಳಿದಳು, ನಳಿನ ಅಕ್ಕ ಬಂದಿದ್ರಲ್ಲ, ನನ್ನ ಅಕ್ಕ ಮೇಲೆ ಯಾರೂ ಅನುಮಾನ ಪಡ್ಬೇಡಿ. ಆದರೂ ಅವಳ ಕಣ್ಣಲ್ಲಿ ನೋವಿತ್ತು. ಅದೇ ಸಮಯದಲ್ಲಿ ಹಳ್ಳಿಯಲ್ಲಿ ರಂಗ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಅಕಸ್ಮಾತ್ ಟಂಗ್ ಅನ್ನೋ ಶಬ್ದ. ಮಣ್ಣು ತೆಗೆದಾಗ ಮಡಗೆ ಸಿಕ್ಕಿತು. ಒಳಗೆ ಚಿನ್ನದ ನಾಣ್ಯಗಳು. ರಂಗ ಖುಷಿಯಿಂದ ಮನೆಗೆ ಓಡಿದ. ನಳಿನ, ದೇವ್ರು ನಮ್ಮ ಕಷ್ಟವನ್ನ ನೋಡಿ ಈ ರೀತಿ ಸಹಾಯ ಮಾಡಿದಾನೆ ಎಂದು ಹೇಳಿದನು. ನಳಿನ ಕೂಡ ಖುಷಿಪಟ್ಟಳು. ಇನ್ನೂ ನಮ್ಮ ಕಷ್ಟ ಮುಗೀತು. ಆಡಿಕೊಳ್ಳುವವರ ಮುಂದೆ ನಾವು ಕೂಡ ಚೆನ್ನಾಗಿ ಜೀವನ ನಡೆಸಬಹುದು ಎಂದು ಇಬ್ಬರೂ ಖುಷಿಪಟ್ಟರು. ಆ ರಾತ್ರಿ ನಳಿನ ತಾನು ಬಚ್ಚಿಟ್ಟಿದ್ದ ಸರವನ್ನ ನೋಡಲು ಬಾವಿಯ ಬಳಿ ಹೋದಳು. ಆದರೆ ಸರ ಇರಲಿಲ್ಲ. ಬದಲಿಗೆ ಕೆಂಪು ಬಣ್ಣದ ಪೆಟ್ಟಿಗೆ. ಅವಳು ನಡುಗುವ ಕೈಯಿಂದ ಪೆಟ್ಟಿಗೆ ತೆರೆದಳು. ಒಳಗೆ ಪತ್ರ. ಅಕ್ಕ, ನೀನು ಸರ ತೆಗೆದುಕೊಂಡದ್ದು ನನಗೆ ಗೊತ್ತು. ಆ ಸರ ನಕಲಿ ಅಕ್ಕ. ನಿನ್ ಮನಸ್ಸಿನಲ್ಲಿ ಎಷ್ಟು ನೋವಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಅಕ್ಕ. ನಿನಗೆ ನೇರವಾಗಿ ಹಣ ಕೊಟ್ರೆ ನೀನು ತೆಗೆದುಕೊಳ್ಳಲ್ಲ ಅನ್ನೋದು ಗೊತ್ತು. ಆದ್ರಿಂದ ನಿನ್ ಹೊಲದಲ್ಲಿ ನಿಧಿ ಸಿಗೋ ಹಾಗೆ ಮಾಡಿದ್ದು ನಾವೇ. ನನ್ಗೆ ಹಣಕ್ಕಿಂತ ನೀನ್ ಮುಖ್ಯ ಅಕ್ಕ. ಚಿಂತಿಸ್ಬೇಡ ಅಕ್ಕ, ನಿನ್ ಸಹಾಯಕ್ಕೆ ನಾನ್ ಯಾವಾಗ್ಲೂ ಇರ್ತೀನಿ. ಪತ್ರ ಓದಿದ ನಳಿನ ಅತ್ತಳು. ನಾನು ನನ್ನ ತಂಗಿಯ ಪ್ರೀತಿಯನ್ನೇ ಕದಿಯಲು ಹೋಗಿದ್ದೆ. ವಯಸ್ಸಲ್ಲಿ ನಾನು ದೊಡ್ಡವಳಾದ್ರೂ ಕೂಡ ನನ್ನ ತಂಗಿಯ ಮುಂದೆ ಸಣ್ಣವಳಾಗ್ಬಿಟ್ಟೆ ಎಂದು ನೊಂದುಕೊಳ್ತಾಳೆ.
ಅವಳು ಓಡುತ್ತಾ ನವ್ಯಾಳ ಮನೆಗೆ ಹೋದಳು. ನವ್ಯಾಳ ಕಾಲಿಗೆ ಬಿದ್ದಳು. ನನ್ನ ಕ್ಷಮಿಸು. ನವ್ಯ ಕೂಡ ಅಳತೊಡಗಿದಳು. ಅಕ್ಕ, ಹಣ ಬಂದರೂ ಸಂಬಂಧ ಹೋಗ್ಬಾರ್ದು. ಇಬ್ಬರೂ ಅಪ್ಪಿಕೊಂಡು ಅತ್ತರು. ಮುಂದಿನ ದಿನ ಪಂಚಾಯಿತಿ ನಡೆಯಿತು. ಊರಿನ ಹಿರಿಯ ಚನ್ನಪ್ಪಗೌಡ ಹೇಳಿದರು. ಅಸೂಯೆ ಅನ್ನೋ ಬೆಂಕಿ ಮೊದಲು ತನ್ನ ಮನಸ್ಸನ್ನೇ ಸುಡುತ್ತೆ. ಹಾಗೆ ಬೇರೆಯವರನ್ನ ನೋಡಿ ನಮ್ ಜೀವನ ನಡೆಸಬಾರ್ದು. ನಮ್ ಬದುಕು ಹೀಗೇ ಕರ್ಕೊಂಡೋಗುತ್ತೋ ಹಾಗೇ ನಾವು ನಡಿಬೇಕು. ಹಣ ಇದ್ದ ಮಾತ್ರಕ್ಕೆ ಎಲ್ಲಾ ಇದೆ ಅಂದ್ಕೊಳ್ಳೋಗೂ ತಪ್ಪು. ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಅದು ಹೊರಗಿನ ನೋಟಕ್ಕೆ ಕಾಣಿಸಲ್ಲ. ನಾಗಮ್ಮ ಕೂಡ ಕಣ್ಣೀರು ಹಾಕಿದಳು. ನಳಿನ, ನಾನ್ ನಿನ್ಗೆ ತುಂಬಾ ನೋವು ಕೊಟ್ಟಿದ್ದೀನಿ. ಸಾಧ್ಯ ಆದ್ರೆ ಈ ಅತ್ತೆನ ಕ್ಷಮಸಮ್ಮ. ಪರ್ವಾಗಿಲ್ಲ ಅತ್ತೆ, ಇದ್ರಲ್ಲಿ ನನ್ನ ತಪ್ಪು ಕೂಡ ಇದೆ. ನಾನೀ ಬಡತನ ಹಾಗೂ ಚುಚ್ಚು ಮಾತುಗಳನ್ನ ಕೇಳಿ ತಪ್ಪು ಮಾಡಿದೆ. ಆದ್ರೆ ಈಗ ನನ್ನ ತಪ್ಪಿನ ಅರಿವಾಗಿದೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ ಎಂದು ಎಲ್ಲರಲ್ಲಿ ಕ್ಷಮೆ ಕೇಳುತ್ತಾಳೆ. ಅದೇ ಸಮಯದಲ್ಲಿ ಬ್ಯಾಟರಿ ಬಸಪ್ಪ ಬಂದು ಕೂಗಿದ. ಆ ಬಾವಿ ಹತ್ತಿರ ಇನ್ನೊಂದು ಮಡಕೆ ನೋಡಿದ್ದೆ. ಎಲ್ಲರೂ ಅಗದ್ರು. ಅದ್ರೊಳಗೆ ನಿಜವಾದ ರಾಜರ ಕಾಲದ ನಿಧಿ. ಇಡೀ ಊರು ಶಾಕ್ ಆಯಿತು. ಅವರಲ್ಲಿ ಊರಿನ ಹಿರಿಯವ ಹೇಳಿದ, ಈ ನಿಧಿಯನ್ನ ನಾವು ಊರಿನ ಉದ್ಧಾರಕ್ಕೆ ಉಪಯೋಗಿಸಿಕೊಳ್ಳೋಣ ಎಂದು ಹೇಳಿದನು. ಎಲ್ಲರೂ ಕೂಡ ಹೌದು ಎಂದರು. ಆ ಹಣದಿಂದ ಶಾಲೆ ಕಟ್ಟಿದರು, ಆಸ್ಪತ್ರೆ ಕಟ್ಟಿದರು, ರೈತರಿಗೆ ಸಹಾಯ ಮಾಡಿದರು, ಬಡ ಮಕ್ಕಳಿಗೆ ಪುಸ್ತಕ ಕೊಟ್ಟರು. ಹಿರೇಹಳ್ಳಿ ಮತ್ತೆ ಸಂತೋಷದಿಂದ ತುಂಬಿತು. ನಳಿನ ಮತ್ತು ನವ್ಯ ಮತ್ತೆ ಒಂದಾದರು. ಆ ದಿನದಿಂದ ನಳಿನ ಒಂದು ವಿಷಯ ಕಲಿತಳು. ಅಸೂಯೆ ಮನಸ್ಸನ್ನು ಸುಡುತ್ತದೆ, ಆದರೆ ಪ್ರೀತಿ ಮತ್ತು ಕ್ಷಮೆ ಕುಟುಂಬವನ್ನು ಒಂದಾಗಿಸುತ್ತದೆ. ಹಣ, ಐಶ್ವರ್ಯ, ದೊಡ್ಡ ಮನೆ ಇವೆಲ್ಲ ಜೀವನದಲ್ಲಿ ಮುಖ್ಯವಾದರೂ ನಿಜವಾದ ಸಂತೋಷ ಸಂಬಂಧಗಳಲ್ಲಿದೆ. ಬೇರೆಯವರ ಬದುಕನ್ನು ನೋಡಿ ಅಸೂಯೆ ಪಡುವುದರಿಂದ ದುಃಖ ಮಾತ್ರ ಹೆಚ್ಚುತ್ತದೆ. ಪ್ರೀತಿ, ನಂಬಿಕೆ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇದ್ದರೆ ಯಾವುದೇ ಕಷ್ಟವನ್ನು ಜಯಿಸಬಹುದು. ನಮ್ಮ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಮನಮುಟ್ಟುವ ಕುಟುಂಬ ಕಥೆಗಳು, ಭಾವನಾತ್ಮಕ ಘಟನೆಗಳು ಮತ್ತು ಉತ್ತಮ ಸಂದೇಶಗಳಿರುವ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಿಮ್ಮ ಒಂದು ಲೈಕ್ ಮತ್ತು ಶೇರ್ ನಮಗೆ ಇನ್ನಷ್ಟು ಉತ್ತಮ ಕಥೆಗಳನ್ನು ತರುವ ಪ್ರೇರಣೆ ನೀಡುತ್ತದೆ. ಈ ಕಥೆಯನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.